ಇನ್ನು ಅಧಿಭೂತ ಅಂದರೆ ಏನು ಅದನ್ನು ಹೇಳ್ತಾನೆ ಭಗವಂತ. ಜೀವರಿಗೆ ಬೇಕಾಗಿರ್ತಕ್ಕಂತಹ ಜಡ ಪದಾರ್ಥ ಪೃಥ್ವಿ ಮೊದಲಾದದ್ದಿದೆಯಲ್ಲ, ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಪಂಚಭೂತಗಳು ಅಂತ ಏನು ಕರಿತಾ ಇದ್ದೀವಿ. ಈ ಭೂತ ಅಂದ ತಕ್ಷಣ ಯಾವುದೋ ಭೂತ ಪ್ರೇತ ಪಿಶಾಚಿ ಅಂದ್ಕೊಂಡ್ಬಿಟ್ಟಿರ. ಈ 5 ಮನುಷ್ಯನಿಗೆ ಅತ್ಯಂತ ಅವಶ್ಯವಾಗಿ ಬೇಕಾದ್ದು. ಯಾವುದು ಒಂದಿಲ್ಲ ಅಂತಾದರೂ ಈ ದೇಹ ನಿರ್ಮಾಣವೂ ಆಗಲ್ಲ. ನಿರ್ಮಾಣ ಆದಮೇಲೂ ಕೂಡ ಸಾಧನೆಗೆ ಇವೆಲ್ಲ ಬೇಕಾಗಿರ್ತಕ್ಕಂಥ ಜಡಭೂತವಾದದ್ದೇನಿದೆ ಇದನ್ನು ಅಧಿಭೂತ ಅಂತ ಕರಿತಾ ಇದ್ದಾರೆ. ಇನ್ನು ಅಧಿದೈವ ಅಂದರೆ ಯಾರು? ಅಧಿದೈವ ಅಂದರೆ ಯಾರು? ಈ ದೇಹವನ್ನೇ ಅಧಿಷ್ಠಾನ ಮಾಡಿಕೊಂಡು ಇಂದ್ರಿಯಗಳ ಒಳಗೆ ನಿಂತು ಇಂದ್ರಿಯಗಳ ನಿಯಮನ ಕಂಟ್ರೋಲ್ ಮಾಡುವಂತಹ ದೇವತೆಗಳಿದ್ದಾರಲ್ಲ, ಇಂದ್ರ ಚಂದ್ರಾದಿ ದೇವತೆಗಳು, ಇವರೆಲ್ಲ ಅಧಿದೈವರು. ಶೇಷದೇವರು, ಬ್ರಹ್ಮದೇವರೇ ಮೊದಲಾದವರೆಲ್ಲ ಈ ದೇಹದ ಒಳಗೆ ಇದ್ದಾರೆ. ಅಲ್ಲ, ದೇವ್ರನ್ನ ತಿಳ್ಕೊಂಡ್ರೆ ಸಾಕು, ಇದೆಲ್ಲ ಯಾಕೆ? ಯಾಕಂದರೆ ಶ್ರೀಮಠ್ ಟೀಕಾಕೃತ್ಪಾದರು ಒಂದು ಕಡೆ ಹೇಳ್ತಾರೆ, ನಿಮಗೆ ಜನಾರ್ದನ ಕಾಣಲ್ಲ, ನೀವು ತಿಳ್ಕೊಳ್ಬೇಕು. ದೇವರನ್ನು ತಿಳ್ಕೊಳ್ಳದೆ ನಿಮಗೆ ಮೋಕ್ಷ ಇಲ್ಲ. ಆದರೆ ಕಾಣಲಾರ್ದವನ್ನ, ಮುಟ್ಲಾರ್ದವನ್ನ, ಯಾರು ಮನ ವಚನಕ್ಕೆ ಸಿಗದವನೋ, ಯಾರನ್ನು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ವೇದಗಳು ಹೇಳ್ತಾ ಇದೆಯೋ, ಯಾರನ್ನು ವೇದಗಳು ಅಸ್ಪರ್ಶ್ಯ ಅಂತ ಹೇಳ್ತಾ ಇದೆಯೋ, ಯಾರನ್ನು ವೇದಗಳು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯೋ, ಅಂಥವನನ್ನು ತಿಳಿಯದೆ ನೋಡದೆ ಮೋಕ್ಷ ಇಲ್ಲ ಅಂತಲೂ ಹೇಳಿದರೆ, ಹಾಗಾದ್ರೆ ನೋಡೋದು ಹಾಗೆ, ತಿಳಿಯೋದು ಹಾಗೆ. ನೋಡಿ, ತುಂಬ ಮ್ಯಾಜಿಕ್ ಏನು ಗೊತ್ತಾ, ವಿಶೇಷ ಏನು ಗೊತ್ತಾ? ಕಾಣದವನನ್ನು ಕಾಣುವ ಪರಿ ಹೇಗೆ ಅಂತ. ಕಾಣದವ ಆದರೆ ಕಾಣಲೇಬೇಕು. ಕಾಣದವ ಅಂದರೆ ಕಾಣೋದೇ ಇಲ್ಲ ಅಂತ ಕೆಲವರು ಅರ್ಥ ಮಾಡಿದ್ರು. ಕಾಣದವ ಕಾಣೋದೇ ಇಲ್ಲ ಹೀಗೆ ಅರ್ಥ ಅಲ್ಲ. ಅರ್ಥ ಇಷ್ಟೇ ಸಿಂಪಲ್. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಕಾಣಲ್ಲ ಅಂದರೆ ನಿಮ್ಮಿಚ್ಛೆಗೆ ಬಂದರೆ ಅವನು ಕಾಣಲ್ಲ. ಏಮೈಷ ವೃಣತೆ ತೇನ ಲಭ್ಯ. ನೀವು ದೇವರನ್ನು ನೋಡಬೇಕು ಅಂದರೆ ನೋಡಲಿಕ್ಕಾಗೋಲ್ಲ. ಆಚಾರ್ಯ ನಾವೇನೋ ಅಥವಾ ಯಾರು ಅಷ್ಟೇ ರೀ. ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತ್ತಿಪ್ಪ. ಬ್ರಹ್ಮದೇವರು ಕೂಡ ಬೇಕಾದಂಗೆಲ್ಲ ನೋಡಲಿಕ್ಕಾಗೋಲ್ಲ. ಹಾಗಾದ್ರೆ ಬ್ರಹ್ಮದೇವರು ಎಷ್ಟೊಂದು ಸತಿ ನೋಡಿದಾರಲ್ಲ ಅಂದರೆ ಅವರ ಇಚ್ಛೆಯಿಂದ ನೋಡಿದ್ದಲ್ಲ, ದೇವರ ಇಚ್ಛೆಯಿಂದ ನೋಡಿದ್ದು. ಹಾಗಾದರೆ ಇಂಥ ದೇವಾನುದೇವತೆಗಳಿಗೆ ಕಣ್ಣಿಗೆ ಕಾಣದ ಭಗವಂತನನ್ನು ನಾವು ಕಾಣುವ ಪರಿ ಹೇಗೆ? ಇದಕ್ಕೆ ಟೀಕಾಕೃತ್ಪಾದರು ನಮಗೊಂದು ಕಡೆ ಹೇಳುವಾಗ ಹೇಳ್ತಾರೆ, ಜನಾರ್ದನನನ್ನು ಜನಾರ್ದನ ಆ ಭಗವಂತನನ್ನು ತಿಳಿಬೇಕಾದರೆ ಅವನು ಕಾರಣ, ಅವನಿಂದ ಉಂಟಾದ ಕ್ರಿಯೆ, ಅವನಿಂದ ಉಂಟಾದ ಕರ್ಮ ಈ ಜಗತ್ತು. ಈ ಜಗತ್ತಿಗೆ ಕಾರಣ ಯಾರು? ಭಗವಂತ. ಕಾರಣ ಕಾಣಿಸ್ತಾ ಇಲ್ಲ. ಆ ಕಾರಣನಿಂದ ನಿರ್ಮಾಣಗೊಂಡ ಜಗತ್ತು ಕಾಣ್ತಾ ಇದೆ. ಕಾರ್ಯ ಕಾಣುತ್ತೆ, ಕಾರಣ ಕಾಣಲ್ಲ. ಕಾರ್ಯವನ್ನು ನೋಡಿ ಕಾರಣವನ್ನು ತಿಳಿಯಿರಿ. ಅದಕ್ಕೆ ಜನ್ಮಾದ್ಯಸ್ಯ ಯತಃ. ದೇವರನ್ನು ಹೇಗೆ ತಿಳ್ಕೊಳ್ಬೇಕು? ಜಗದಪಿ ತಥಾ ಅವಗಂತವ್ಯಂ. ನೀವು ಜಗತ್ತನ್ನು ನೋಡಿ, ಇದನ್ನೇ ಮಧ್ವಗುರುಗಳು ಹೇಳಿದ್ದು, ಬಹುಚಿತ್ರ ಜಗದ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಆ ಪರಮಾತ್ಮನ ಶಕ್ತಿಯ ಪರಿಚಯ ಬೇಕಾ? ಹಿರಿಯತನದ ಅರಿವು ಬೇಕಾ? ಆ ಭಗವಂತನ ಗುಣಪೂರ್ಣತ್ವ ನಿಮಗೆ ತಿಳಿಬೇಕಾ? ದೇವರ ಸರ್ವಜ್ಞತ್ವ ನಿಮಗೆ ಗೊತ್ತಾಗಬೇಕಾ? ಹಾಗಾದ್ರೆ ಈ ಜಗತ್ತು ನೋಡಿ. ನಾವು ನೋಡ್ತಾ ಇದ್ದೀವಿ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಅಬ್ಸರ್ವ್ ಮಾಡಬೇಕು, ಇದರಲ್ಲಿ ತಿಳ್ಕೊಳ್ಬೇಕು, ಇದರ ಒಳಗೆ ಏನೋ ಇದೆ, ಇದರ ಒಳಗೆ ಏನೋ. ನೀವು ದೈವದ ಮೇಲೆ ಮನಸ್ಸಿಟ್ಟು ನೋಡಿದಾಗ ಎಲ್ಲದರ ಒಳಗೆ ಭಗವಂತನ ಇರುವಿನ ಅರಿವು ನಮಗೆ ಬರುತ್ತೆ.
ನಿಮಗೆ ದೇವರ ಪರಿಚಯ ಆಗಬೇಕಂದ್ರೆ ಈ ಜಗತ್ತಿನ ಜಡ ಅಚೇತನಾತ್ಮಕವಾದ ಜಗತ್ತಿನ ಪರಿಚಯ ಮಾಡಿಕೊಳ್ಳದೆ ಜಗದ ತುಂಬೆಲ್ಲ ತುಂಬಿರುವ ದೇವರ ಪರಿಚಯ ಆಗೋಲ್ಲ. ನಿಮಗೆ ಚಿನ್ನ ಬೇಕಂತಾದರೆ ಮಣ್ಣಿನ ಮಧ್ಯದಲ್ಲೇ ಚಿನ್ನ ಇರೋದು. ಚಿನ್ನ ಎಲ್ಲೂ ಎಂಟೆಂಟೆ ಮೇಲಿರಲ್ಲ. ಲಾರಿಗಟ್ಟಲೆ ಮಣ್ಣನ್ನು ತೆಗೆದ್ರೆ 100 ಗ್ರಾಮ್ ಚಿನ್ನ ಸಿಗ್ಬೋದು. ಆದರೆ ಮಣ್ಣಿನ ಒಳಗೆ ಬೆರೆತ ಚಿನ್ನವನ್ನು ಬೇರೆಯಾಗಿ ನೋಡುವವನೇ ಭೇದಜ್ಞಾನಿ. ಅವನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಹಾಗಾದರೆ ಜಡವಾದ ಚೇತನವಾದ ಈ ಎರಡನ್ನು ತಿಳಿದಾಗ ಮಾತ್ರ ಆ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ. ಆದ ಕಾರಣ ಅಧಿದೈವ ಅಂದರೆ ದೇಹದ ಜಡವಾದ ಈ ದೇಹದ ಒಳಗಿದ್ದು ಜಡವಾದ ಈ ದೇಹವನ್ನು ನಿಯಮನ ಮಾಡುವ ದೇವತೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಬೇಕು. ನಿಮಗೆ ನಾನು ಎಲ್ಲಿ ಹೋದರೂ ಕೂಡ ಈ ಊರಿನ ಒಂದು ಉದಾಹರಣೆ ಕೊಡ್ತೇನೆ. ದೇವರು ಒಳಗಿದ್ದಾನೆ, ಎಷ್ಟೋ ದೇವತೆಗಳು ಒಳಗಿದ್ದಾರೆ, ಈ ದೇಹದ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಹೇಗೆ ನಂಬೋದು? ನೀವೊಮ್ಮೆ ಉಡುಪಿಗೆ ಹೋಗಿ ಗೊತ್ತಾಗುತ್ತೆ ಅಂತ. ಹೇಗಂದರೆ ಈ ಕೃಷ್ಣಂದು ಉತ್ಸವ ಬರುವಾಗ ನಿಮ್ಮಲ್ಲಿ ಆ ತಟ್ಟಿರಾಯ ಅಂತ, ಅದು ಬ್ಯಾಂಬುದು ಒಂದು ದೊಡ್ಡ ಬೊಂಬೆ, ಅದರ ಒಳಗೆ ಒಬ್ಬಿರ್ತಾರೆ. ಹೊಸ ಮಕ್ಕಳಿಗೆ ಅದೇ ಬರ್ತಾ ಇದೆ ಅಂತ ಅನಿಸುತ್ತೆ, ಆದರೆ ತಿಳಿದವ್ರಂತಾರೆ ಅದೇ ಬರಲ್ಲ ರೀ, ಒಳಗೊಬ್ಬಿದ್ದಾನೆ. ಹಾಗಾದ್ರೆ ಇದು ತಟ್ಟಿರಾಯನೇ. ಇದರ ಒಳಗೆ ತುಂಬ ಜನ ಇದ್ದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ನೋಡೋರಿಗೆ 6 ಗಂಟೆ ಆದರೆ ಆಚಾರ ಬಂದರು ಅಂತ ಅನಿಸತ್ತೆ. ಆಚಾರ ಅಲ್ಲ, ಆಚಾರ ಒಳಗಿರುವ ಎಲ್ಲ ದೇವತೆಗಳು ಬಂದರೆ ಕೈಯಲ್ಲಿರುವ, ಕಾಲಲ್ಲಿರುವ, ನಾಲಿಗೆಯಲ್ಲಿರುವ, ಕಣ್ಣಲ್ಲಿರುವ, ಕಿವಿಯಲ್ಲಿರುವ ಎಲ್ಲ ದೇವತೆಗಳು, ದೇವತೆಗಳ ಒಳಗಿರುವ ಭಗವಂತ, ಆ ದೇಹಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಇದು ಅಧಿಭೂತ, ಅದನ್ನು ಕಂಟ್ರೋಲ್ ಮಾಡುವ ಅಧಿದೈವ, ಅದು ಅಧಿದೈವದ ಒಳಗಿರುವ ಭಗವಂತ ಬ್ರಹ್ಮ, ಇದೆಲ್ಲ ಬಂದರೆ ಬಂದ ಹಾಗೆ. ಇದು ಯಾವುದರ ಪರಿಚಯ ನಿಮಗೆ ಸರಿಯಾಗಿ ಆಗಲಿಲ್ಲ ಅಂತಾದರೂ ಭಗವಂತನ ಪರಿಚಯ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇದು ಅಧಿದೈವ, ದೇಹದ ಒಳಗಿದ್ದು ದೇಹವನ್ನು ನಿಯಮನ ಮಾಡುವಂತಹ ದೇವತೆಗಳ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳಬೇಕು. ಅಧಿಯಜ್ಞ, ಜೀವರ ಒಳಗಿದ್ದು ಭೋಕ್ತಾರಂ ಯಜ್ಞ ತಪಸಾಂ, ಆಚಾರ್ಯರು ತಿಳಿಸ್ತಾರೆ. ಅಧಿಯಜ್ಞ ಅಂದರೆ ಜೀವರ ಒಳಗಿದ್ದು ಯಜ್ಞ ಭೋಕ್ತೃವಾದ ಭಗವಂತನೇ ಅಧಿಯಜ್ಞ. ತುಂಬ ಒಳ್ಳೆಯ ಮಾತುಗಳು. ಇದು ಕೃಷ್ಣನ ಮಾತು ಸೂತ್ರಪ್ರಾಯ ಇದ್ದ ಹಾಗೆ. ನೋಡಿ, ನೀವು ಕಿವಿಯಿಂದ ಕೇಳ್ತೀರಿ, ಕೇಳೇನಂತೀರಿ? ನಾನು ಪುರಾಣ ಕೇಳಿದೆ. ನೀವು ಕೇಳಿದ್ದಲ್ಲರಿ, ಭಗವಂತ ಕೇಳಿದ್ದು. ಭಗವಂತ ಏನಂದರೆ ಕಿವಿಯ ಒಳಗೆ ದಿಗ್ದೇವತೆಗಳಿದ್ದಾರೆ. ಅವರು ದೇವರು ಕೇಳಿದ ಮೇಲೆ ವಾಯುದೇವರು, ಕೇಳಿದ ಮೇಲೆ ದಿಗ್ದೇವತೆಗಳು, ಕೇಳಿದ ಮೇಲೆ ಜೀವ ನಾನು ಕೇಳಿದೆ ಅಂತ ಹೇಳಬಹುದೇ ವಿನಃ ಇಲ್ಲಿರುವ ದಿಗ್ದೇವತೆಗಳು ಹೋದರೆ ನೀವು ಕೇಳಿದ್ರಿ ಅನ್ನೋ ಶಬ್ದವೇ ಇಲ್ಲ. ನೋಡಿದೆ ಅಂತ ಅಂತೀರಿ, ನಾವೇನು ನೋಡೋದು? ನೋಡಲಿಕ್ಕೆ ಸೂರ್ಯ, ಆಮೇಲೆ ಪ್ರಾಣದೇವರು, ಆಮೇಲೆ ಭಗವಂತ, ಆಮೇಲೆ ಜೀವ. ಇದನ್ನೇ ಉದ್ಧವ ಕೃಷ್ಣನಿಗೆ ಕಥೆಯ ರೂಪದಲ್ಲಿ ಹೇಳುವಾಗ ಹೇಳ್ತಾನೆ, ಕೃಷ್ಣ ನೀನು ನನ್ನನ್ನು ಬಿಟ್ಟು ನನ್ನನ್ನು ಒಂಟಿ ಬಿಟ್ಟು ಎಲ್ಲಿ ಹೋಗಬೇಡ. ನೀನು ಕೃಷ್ಣ, ನೀನು ನನ್ನನ್ನು ಬಿಟ್ಟಿರಬಹುದು, ನಾನು ನಿನ್ನನ್ನು ಬಿಟ್ಟಿರಲಿಕ್ಕಾಗೋಲ್ಲ ಅಂತಾನೆ. ಯಾಕೆ? ಉಚ್ಚಿಷ್ಟ ಭೋಜಿನೋ ದಾಸಾಹ, ನಾವೆಲ್ಲ ಎಂಜಲ್ ತಿಂದು ಬದುಕಿರುವವರು. ನಿನ್ನ ಎಂಜಲ್ ಇಲ್ಲದೆ, ನೀನು ಕೇಳದೆ ನಾನು ಕೇಳುವ ಹಾಗಿಲ್ಲ, ನೀನು ನೋಡದೆ ನಾನು ನೋಡುವ ಹಾಗಿಲ್ಲ, ನೀನು ರುಚಿ ನೋಡದೆ ನಾನು ರುಚಿ ತಿಳಿಯುವ ಹಾಗಿಲ್ಲ. ನಿನ್ನ ಎಂಜಲು ನನಗೆ ಪ್ರಸಾದ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ. ದೇವರು ಬೇಕಾದ್ರೆ ನಮ್ಮನ್ನು ಬಿಟ್ಟಿರ್ಬೋದು, ಆದರೆ ನಾವು ದೇವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಳಗಿದ್ದು ನಾವು ಮಾಡುವ ಎಲ್ಲ ಕರ್ಮಗಳನ್ನು ಸ್ವೀಕಾರ ಮಾಡುವವ ಯಜ್ಞ ಭೋಕ್ತ ಆ ಭಗವಂತ. ಅವನನ್ನೇ ಅಧಿಯಜ್ಞ ಅಂತ ಕರಿತಾ ಇದ್ದಾರೆ. ಕರ್ಮ ಅಂದ್ರೇನು? ಅದು ವಿಸರ್ಗ. ಭಗವಂತ ಜೀವ ಜಡಗಳ ಹುಟ್ಟಿಗೆ ಕಾರಣ ಆಗುವ
ಆ ದೇವರ ಸೃಷ್ಟಿ ಕ್ರಿಯೆ ಇದೆಯಲ್ಲ, ಇದನ್ನೇ ಸೃಷ್ಟಿ, ಇದನ್ನೇ ಕರ್ಮ ಅಂತ ಕರಿತಾ ಇದ್ದಾರೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಎಲ್ಲದರ ಜ್ಞಾನವನ್ನು ಸರಿಯಾಗಿ ಮಾಡಿಕೊಂಡಾಗ ಮಾತ್ರ ಭಗವಂತನ ಅರಿವು ನಮಗೆ ಸರಿಯಾಗಿ ಆಗತ್ತೆ. ಹಾಗಾಗಿ ಈ ಎಲ್ಲವನ್ನು ಚೇತನಾತ್ಮಕವಾದ ಪ್ರಪಂಚವನ್ನು, ಈ ಪ್ರಪಂಚವನ್ನು ನಿಯಮನ ಮಾಡುವ ದೇವತೆಗಳನ್ನು, ಆ ದೇವತೆಗಳ ಒಳಗಿದ್ದು ನಿಯಮನ ಮಾಡುವ ಆ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇಷ್ಟು 4 ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಹೇಳಿ ಮುಂದೆ ಹೇಳ್ತಾನೆ, ಅಂತಕಾಲೇ ಚ ಮಾಮೇವಾ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾಂತಿ ಸಮದ್ಭಾವಂ ಯಾತಿ ನಾತ್ಯತ್ರ ಸಂಶಯ. ಮರಣಕಾಲದಲ್ಲಿ ಆ ಸಂದರ್ಭದಲ್ಲಿಯೂ ಕೂಡ ದೇವರ ಈ ಬಗೆಯ ಸ್ಮರಣೆ ಮಾಡಬೇಕಂತೆ. ಇದನ್ನೇ ಭಾಗವತದಲ್ಲಿ ಲಯ ಚಿಂತನೆ ಅಂತ ಕರೀತಾರೆ. ಲಯ ಚಿಂತನೆ, ಒಂದೊಂದು ತತ್ವಗಳ ಒಳಗೆ ಒಂದೊಂದನ್ನು ಚಿಂತನೆ ಮಾಡಿ ಪಿಂಡಾಂಡದ ಒಳಗಿರುವ ಆ ಭಗವಂತನನ್ನೇ ಬ್ರಹ್ಮಾಂಡದ ಒಳಗೆ ವ್ಯಾಪಿಯಾಗಿದ್ದಾನೆ ಅಂತ ಚಿಂತನೆ ಮಾಡಿ ಪ್ರಾಣತ್ಯಾಗ ಮಾಡಬೇಕಂತೆ. ಯಾರು ಹೀಗೆ ಮಾಡ್ತಾ ಇದ್ದಾನೆ ಅವನು ಅಲ್ಲಿ ಇಲ್ಲಿ ಹೋಗಲ್ಲ, ನಿಂಗೆ ಡೌಟೇ ಬೇಡ ಅಂತಾನೆ, ಸೀದಾ ನನ್ನ ಹತ್ರನೇ ಬರ್ತಾನೆ, ನನ್ನನ್ನೇ ಹೊಂದುತ್ತಾನೆ. ನೀನು ಅದರ ಬಗ್ಗೆ ಯಾವ ಸಂಶಯವನ್ನು ಮಾಡಬೇಡ ಅಂತ ಹೇಳ್ತಾ ಎಷ್ಟು ಅಂತ್ಯಕಾಲದ ಸ್ಮರಣೆ ಮುಖ್ಯ ಅನ್ನಲಿಕ್ಕೆ ಕೃಷ್ಣ ಮತ್ತು ಹೇಳ್ತಾನೆ, ಯಂ ವಾಪಿ ಸ್ಮರನ್ ಭಾವಃ ತ್ಯಜತ್ಯಂತೆ ಕಲೇವರಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಸಾಯುವ ಕ್ಷಣದಲ್ಲಿ ಯಾವ ವಸ್ತುವನ್ನು ಚಿಂತನೆ ಮಾಡ್ತಾ ಜೀವ ದೇಹತ್ಯಾಗ ಮಾಡ್ತಾನೋ ಆ ಚಿಂತನೆಯ ಫಲವಾಗಿ ಅವನು ಅಂಥವನೇ ಆಗಿ ಹುಟ್ಟುಬಿಡ್ತಾನೆ. ಇದು ಸ್ವಲ್ಪ ಪ್ರಾಬ್ಲಮ್ಗೂ ಕಾರಣವಾದ ಶ್ಲೋಕ. ಕೆಲವರು ತಪ್ಪು ಅರ್ಥ ಮಾಡಿಕೊಂಡಿದ್ದು ಉಂಟು. ಕೃಷ್ಣ ಹೇಳ್ತಾನೆ, ಯಾರು ಸಾಯುವಾಗ ಏನನ್ನ ಸ್ಮರಣೆ ಮಾಡಿ ಸಾಯ್ತಾರೋ ಅವರು ಅದೇ ಆಗ್ತಾರೆ. ಆಚಾರ ಅದೇ ನಾವು ಹೇಳಿದ್ದು, ಸಾಯುವಾಗ ನಾರಾಯಣ ನಾರಾಯಣ ಅಂತ ಸತ್ತರೆ ಏನಾಗ್ತಾರವರು? ಸೇಮ್ ನಾರಾಯಣ ಆಗಿಬಿಡ್ತಾರೆ. ಭರತನ ಕಥೆಯೂ ಹಾಗೆ ಇದೆ. ಭರತ ಸಾಯುವಾಗ ಜಿಂಕೆ 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 ಸತ್ತ, ಮುಂದೇನಾದ? ಜಿಂಕೆನೇ ಆದ. ಕೃಷ್ಣನೂ ಅದನ್ನೇ ಹೇಳಿದ್ದಾನೆ, ಸಾಯೋ ಕಾಲಕ್ಕೆ ನನ್ನ ಸ್ಮರಣೆ ಮಾಡಿದ್ರೆ ನಾನೇ ಆಗಿಬಿಡ್ತೀರಿ. ಇದು ಒಂದು ರೀತಿ ಐಕ್ಯವನ್ನು ಹೇಳಿದ ಹಾಗೆ. ಜಗದ್ಗುರು ಮಧ್ವಾಚಾರ್ಯರು ಬರಲಿಲ್ಲ ಅಂತಾದರೆ ನಿಜವಾದ ಕೃಷ್ಣನ ಹೃದಯ ಅಭಿಪ್ರಾಯ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರೊಂದು ಸಣ್ಣ ಸೂಕ್ಷ್ಮವನ್ನು ತೋರಿಸ್ತಾರೆ ನೋಡಿ. ಜಿಂಕೆ ಇತ್ತು, ಭರತ ಇದ್ದ. ಭರತ ಸಾಯುವಾಗ ಜಿಂಕೆ ಅವನ ಮುಂದೆ ಹೆತ್ತ ಮಕ್ಕಳು ಅಳುವಂತೆ ಪ್ರೀತಿಯನ್ನು ತೋರಿಸ್ತಾ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹಾಕ್ತಿತ್ತು. ಇವನೇನು ಮಾಡ್ದ? ಭರತ ಆ ಜಿಂಕೆಯನ್ನು ಕೈಯಲ್ಲೆತ್ತಿ ಎದೆ ಮೇಲೆ ಕೂಡಿಸ್ಕೊಂಡು, ನನ್ನ ಸಲುವಾಗಿ ಈ ಜಿಂಕೆ ಇಷ್ಟು ಅಳ್ತಾ ಇದೆ, ನಾನು ಸತ್ತ ಮೇಲೆ ಯಾರು ನೋಡ್ಕೊಳ್ತಾರೆ ಈ ಜಿಂಕೆನಾ ಅಂತ ಪ್ರಾಣ ಬಿಟ್ಬಿಟ್ಟ. ಕಡೆ ಹೊರಡೆ ಏನು ಬಂತು ಅವನಿಗೆ? ಜಿಂಕೆ ಬಂತು. ನೆನಪೇನಿತ್ತು? ಜಿಂಕೆ ಇತ್ತು. ಮೃಗ ಶರೀರ ಮವಾಪ. ಅವನಿಗೆ ಯಾವ ಶರೀರ ಬಂತು? ಮೃಗದ್ದೇ, ಜಿಂಕೆದೇ ಶರೀರ ಬಂತು. ಮಧ್ವಾಚಾರ್ಯರು ಹೇಳ್ತಾರೆ ಜಿಂಕೆ ಶರೀರ ಬಂದದ್ದು ಸರಿ, ಆದರೆ ಇವನು ಯಾವ ಜಿಂಕೆ ಹಿಡ್ಕೊಂಡಿದ್ನಲ್ಲ ಆ ಜಿಂಕೆನೇ ಆದ್ನ. ಆ ಜಿಂಕೆ ಅದ್ರ ಪಾಡಿಗೆ ಅದಿತ್ತು. ಇವನು ಒಂದು ಜಿಂಕೆ, ಇವನು ಜಿಂಕೆ ಥರ ಆಜ್ಞೆ ವಿನ ಆ ಜಿಂಕೆ ಆಗಲಿಲ್ಲ. ನೀವು ಅಷ್ಟೇ ಸಾಯೋ ಕಾಲಕ್ಕೆ ದೇವರ ಸ್ಮರಣೆ ಮಾಡಿದ್ರೆ ದೇವರ ಥರ ಆಗ್ತೀರಿ, ದೇವರಾಗಲ್ಲ. ದೇವರಂದ್ರೇನು, ದೇವ್ರ ಥರ ಅಂದ್ರೇನು? ಎರಡು ವ್ಯತ್ಯಾಸ ಇದೆ ರೀ. ನಿಮಗೆ ಎರಡು ಬಿಟ್ಟು ಮಿಕ್ಕಿದೆಲ್ಲ ದೇವರು ಕೊಡ್ತಾನಂತೆ, ಎರಡು ಕೊಡಲ್ಲ. ಒಂದು ಬ್ರಹ್ಮಾಧಿಪತಿತ್ವ ನಿಮಗೆ ಬರೋಲ್ಲ,
ಇನ್ನೊಂದು ಲಕ್ಷ್ಮೀಪತಿತ್ವ ನಿಮಗೆ ಬರಲ್ಲ. ಮುಕ್ತರಾದವರೆಲ್ಲ ದೇವರ ಥರಾನೇ ಇರ್ತಾರಂತ. ಆದರೆ ದೇವರನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ ಮುಕ್ತರು ಅಂದರೆ, ದೇವರಲ್ಲಿ ಮಾತ್ರ 2 ಎದ್ದು ಕಾಣುವ ವಿಲಕ್ಷಣ ಲಕ್ಷಣ ಇದೆಯಂತೆ. ಆ ಲಕ್ಷಣ ಕಂಡಾಗ ಭಗವಂತ ಅಂತ ನಮಸ್ಕಾರ ಮಾಡ್ತಾರೆ. ಯಾವುದು? ಒಂದು ಎದೆಯಲ್ಲಿರುವಂತಹ ಶ್ರೀವತ್ಸ ಅನ್ನುವ ಚಿಹ್ನೆ, ಇನ್ನೊಂದು ಕುತ್ತಿಗೆಯಲ್ಲಿರುವ ಮಣಿ ಕೌಸ್ತುಭ ಮಣಿ. ಈ ಕೌಸ್ತುಭ ಮಣಿ ಬ್ರಹ್ಮ ಅಧಿಪತಿತ್ವವನ್ನು ತೋರಿಸ್ತಾ ಇದೆ. ದೇವರ ಕುತ್ತಿಗೆಯಲ್ಲಿ ಯಾವುದೋ ಮಾರ್ಕೆಟ್ದ ಮಣಿ ಹಾಕ್ಕೊಂಡಿಲ್ಲ ರೀ, ಅವನು ಬ್ರಹ್ಮದೇವರನ್ನೇ ಮಣಿ ಮಾಡಿಕೊಂಡು ಕುತ್ತಿಗೆಯಲ್ಲಿ ಕಟ್ಟಿದ್ದಾನೆ. ಬ್ರಹ್ಮಾಧಿಷ್ಠಿತ ಕೌಸ್ತುಭ ರತ್ನೋದ್ಭಾಸಿತ ಕಂಠಾಯ. ದೇವರ ಕುತ್ತಿಗೆಯಲ್ಲಿರುವಂತಹ ಮಣಿ ಬ್ರಹ್ಮದೇವರು, ಅದರ ಸ್ವಾಮಿ ನಾನು ಅಂತ ಭಗವಂತ ತೋರಿಸ್ತಾ ಬ್ರಹ್ಮಾಧಿಪತಿತ್ವ. ಎದೆಯಲ್ಲಿ ಲಕ್ಷ್ಮಿಗೆ ಆವಾಸ ಸ್ಥಳವನ್ನು ಕೊಟ್ಟು ಅಲ್ಲಿ ಒಂದು ಚಿಹ್ನೆ ಶ್ರೀವತ್ಸ ಅಂತ ಕರೀತಾ ಇದ್ದಾರೆ. ಶ್ರೀವತ್ಸ ಇದು ಲಕ್ಷ್ಮೀ ಪತಿತ್ವ, ಬ್ರಹ್ಮಾಧಿಪತಿತ್ವ. ಇದು ಯಾವ ಮುಕ್ತರಿಗೂ ಬರಲ್ಲ. ದೇವರ ಥರಾನೇ ಆಗ್ತಾರೆ ಅನ್ನುವ ಮಾತಿನ ಅರ್ಥ ಮೋಕ್ಷದ ಒಂದು ಪ್ರಭೇದ. ಅದಕ್ಕೆ ಸಾರೂಪ್ಯ ಅಂತ ಕರೀತಾರೆ. ದೇವರ ಥರಾನೇ ರೂಪ. ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾರ್ಷ್ಣೀಯ 5 ತೆರನಾದ ಮುಕ್ತಿಗಳು. ಅದರಲ್ಲಿ ಸಾಲೋಕ್ಯ ಅಂದರೆ ದೇವರ ಲೋಕವನ್ನು ಹೊಂದುವಂಥದ್ದು. ಸಾರೂಪ್ಯ ದೇವರ ಥರಾ ರೂಪ. ಸಾಯುಜ್ಯ ದೇವರ ಅಂಗದ ಒಳಗೆ ಪ್ರವೇಶ ಮಾಡುವಂಥದ್ದು, ದೇವತೆಗಳಿಗೆ ಮಾತ್ರ. ಸಾಮೀಪ್ಯ ದೇವರ ಸಮೀಪ ಇರುವಂಥದ್ದು. ಸಾರ್ಷ್ಣೀಯ ಇದು ಬ್ರಹ್ಮದೇವರಿಗೆ ಸಿಗುವಂಥದ್ದು. ಸಾರ್ಷ್ಣೀಯ ಅಂದರೆ ಸರ್ವಾವಯವ ಸಾಯುಜ್ಯ, ದೇವರ ಎಲ್ಲ ಅವಯವದಲ್ಲಿ. ಸ್ವಾತ್ಮಾನಮೇವೈಷ ದದೌ ಯದಸ್ಮೈ. ಅಸ್ಮೈ ಆ ಬ್ರಹ್ಮದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ಅವರು ಮಾಡುವ ಕಲ್ಪ ಸಾಧನೆ, ಶತಕಲ್ಪ ಸಾಧನೆಗಾಗಿ ಸ್ವಯಂ ಭಗವಂತ ತನ್ನ ಇಡೀ ದೇಹವನ್ನೇ ಅವರಿಗೆ ಕೊಟ್ಟಿದ್ದಾನಂತ. ಹಾಗಾಗಿ ಯಾರು ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಮಾಡ್ತಾರೆ ಅವರಿಗೆ ಭಗವಂತ ತನ್ನಂತೆ ರೂಪವನ್ನೇ ಕೊಡ್ತಾನೆ.